ಓಡಿಸ್ತಾ ಇದ್ದ ವ್ಯಕ್ತಿ ದಿಢೀರ್ ಅಂತ ಶ್ರೀಮಂತನಾಗಿದ್ದಾನೆ. ವೈಟ್ ಫೀಲ್ಡ್ ನಲ್ಲಿ ಬಂಗಲೆಯನ್ನ ಖರೀದಿ ಮಾಡಿದ್ದಾನೆ ಸುಬ್ರಮಣಿ. ಮಾಹಿತಿ ತಿಳಿದು ಆಟೋ ಡ್ರೈವರ್ ಮನೆ ಮೇಲೆ ಐಟಿ ರೇಡ್ ಮಾಡಿದಾಗ ಐಟಿ ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಆಟೋ ಓಡಿಸ್ತಾ ಇದ್ದ ವ್ಯಕ್ತಿ ದಿಢೀರ್ ಶ್ರೀಮಂತನಾಗಿದ್ದಾನೆ. ಆಟೋ ಓಡಿಸ್ತಾ ಇದ್ದವನ ಮನೆ ಮೇಲೆ ಯಾಕಪ್ಪ ಐಟಿ ರೇಡ್ ಮಾಡ್ಬಿಟ್ರು, ಐಟಿ ಅಧಿಕಾರಿಗಳು ಹೋಗಿದ್ರು ಅಂತ ನೀವು ಕನ್ಫ್ಯೂಷನ್ ಆಗ್ಬೇಡಿ. ಯಾಕಂದ್ರೆ ಈತ ಮಾಮೂಲಿ ಆಟೋ ಡ್ರೈವರ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಏಪ್ರಿಲ್ 16ನೇ ತಾರೀಕು ಐಟಿ ಅಧಿಕಾರಿಗಳು ರೇಡ್ ಅನ್ನ ಮಾಡ್ತಾರೆ. ದಾಳಿ ವೇಳೆ ಮಹತ್ವದ ದಾಖಲೆಗಳನ್ನ ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಸಿಕ್ಕಿರುವ ದಾಖಲೆಗಳ ಮೇಲೆ ವಿವರಣೆ ಕೊಡಬೇಕು ಅಂತ ಐಟಿ ಈಗ ಸುಬ್ರಮಣಿ ಅವರಿಗೆ ಸೂಚನೆಯನ್ನ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗುವಂತೆ ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೂಡ ಇಶ್ಯೂ ಮಾಡಿದ್ದಾರೆ ಆಟೋ ಡ್ರೈವರ್ಗೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಕಿರಣ್, ಈ ಸುಬ್ರಮಣಿ ಸಾಮಾನ್ಯ ಆಟೋ ಡ್ರೈವರ್ ಅಲ್ಲ ಅನ್ನೋದು ಬಹುಶಃ ವಿತ್ ಪ್ರೂಫ್ ನಾವು ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಸೊ ಯಾರೀತ, ಹಾಗಾದ್ರೆ ಈತನ ಹಿನ್ನೆಲೆ ಏನು? ರೇಡ್ ಮಾಡಿದಂತ ಟೈಮ್ ನಲ್ಲಿ ಅಧಿಕಾರಿಗಳಿಗೆ ಏನೆಲ್ಲ ಸಿಕ್ಕಿದೆ? ಖಂಡಿತ ಶರ್ಮಿತಾ, ಏನಂದ್ರೆ ಈತ ಮಾಮೂಲಿ ಆಟೋ ಡ್ರೈವರ್ ಅಲ್ಲ. ಆತನ ಮನೆ ಮೇಲೆ ರೈಡ್ ಮಾಡಿದಾಗ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ನಗದು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಈತ ವೈಟ್ ಫೀಲ್ಡ್ ನಲ್ಲಿ ಆಟೋ ಓಡಿಸ್ಕೊಂಡಿದ್ದಂತಹ ಸುಬ್ರಮಣಿ ಏನಿದ್ದಾನೆ, ಆತ ಏಕಾಏಕಿ ದಿಢೀರ್ ಅಂತ ಶ್ರೀಮಂತ ಆಗ್ತಾನೆ. ಅಕ್ಕಪಕ್ಕದ ನಿವಾಸಿಗಳು ಮತ್ತೆ ಅಲ್ಲಿ ಇರ್ತಕ್ಕಂಥ ಏರಿಯಾದವರು ಏನ್ ಇಷ್ಟು ಬೇಗ ಈತ ಶ್ರೀಮಂತನಾಗಿದ್ದಾನೆ, ಏನ್ ಕಾರಣ ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ಸಂಶಯ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಸಾರ್ವಜನಿಕರು ಏನಿದ್ದಾರೆ ಅವರು ಐಟಿ ಇಲಾಖೆಗೆ ಒಂದು ಅನಾಮಧೇಯ ಪತ್ರ ಬರುತ್ತೆ. ಆ ಪತ್ರವಾದ ಮೇಲೆ ಐಟಿ ಅಧಿಕಾರಿಗಳು ಆತನ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ವೈಟ್ ಫೀಲ್ಡ್ ಅಲ್ಲಿ ಏಕಾಏಕಿ ಶ್ರೀಮಂತ ಆದಂತ ಈತ ವಿಲ್ಲಾವನ್ನ ಖರೀದಿ ಮಾಡ್ತಾನೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆನೂ ಸಹ ಈಗ ತನಿಖೆ ನಡೀತಾ ಇರ್ತಕ್ಕಂಥದ್ದು. ಏಕಾಏಕಿ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಇನ್ನೂ ಸಹ ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಮತ್ತೆ ಆತನ ಬಗ್ಗೆ ಸ್ಪಷ್ಟನೆ ಕೇಳಿದ್ದಾರೆ. ಮತ್ತೆ ಉತ್ತರ ಕೊಡೋದಕ್ಕೆ ಆತನಿಗೆ ಈಗ ನೋಟಿಸ್ ಕೊಟ್ಟಿದ್ದು, ಆತನಿಗೆ ಆಟೋ ಓಡಿಸ್ತಾ ಇದ್ದಂತ ವ್ಯಕ್ತಿ ಈಗ ಹೇಗೆ ಶ್ರೀಮಂತ ಆದ ಅನ್ನೋದ್ರ ಬಗ್ಗೆನೂ ಸಹ ತನಿಖೆ ನಡೆಸ್ತಾ ಇದ್ದಾರೆ. ಈತನಿಗೆ ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು, ವಿಲ್ಲಾ ಹೇಗೆ ಖರೀದಿ ಮಾಡ್ದ ವೈಟ್ ಫೀಲ್ಡ್ ಅಲ್ಲಿ ಅನ್ನೋದ್ರ ಬಗ್ಗೆನೂ ಸಹ ತನಿಖೆ ನಡೀತಾ ಇದೆ. ಶುದ್ಧ ಓಕೆ, ಥ್ಯಾಂಕ್ ಯು ಕಿರಣ್ ತಮ್ಮ ಇನ್ಫಾರ್ಮೇಶನ್ಗೆ.